ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂದಾರ ಸಾಗರ. ಸೊ ಇವತ್ತು ನಾವು ಶಿವಮೊಗ್ಗದ ಕಡೆ ಪ್ರಯಾಣ ಬೆಳೆಸ್ತಿದ್ದೀವಿ. ಇದೀಗ ರಾತ್ರಿ 11:30 ಆಯಿತಾ. 11:30ಗೆ ಹಾಸನದಿಂದ ಹುಬ್ಬಳ್ಳಿ ಟ್ರೈನ್ ಹತ್ಕೊಂಡು ಅರಸೀಕೆರೆಗೆ ಹೋಗಬೇಕು. ಅರಸೀಕೆರೆಯಿಂದ ಮತ್ತೆ ಬಸ್ ಹತ್ಕೊಂಡು ಶಿವಮೊಗ್ಗ ಹೋಗಬೇಕು. ಅಲ್ಲಿಗೆ ಬೆಳಗ್ಗೆ ಒಂದು 5-6 ಗಂಟೆ ಆಗತ್ತೆ ಹೋಗೋದು. ಸೊ ಇಂಥ ಒಂದು ಹರಸಾಹಸ ಮಾಡಿಕೊಂಡು ಶಿವಮೊಗ್ಗದಲ್ಲಿ ಒಂದು ಮದುವೆ ಅಟೆಂಡ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಟ್ರೈನ್ ಬಂತು. ಈ ಟ್ರೈನ್ ಹತ್ರ ಆ್ಯಕ್ಚುಲಾಗಿ ಟ್ರೈನ್ ಮೂವಿಂಗ್ ಇದ್ದಾಗ ವೀಡಿಯೋ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳೋದನ್ನು ಕೇಳಿದ್ದೆ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡು ಅಂತ ಹೇಳಿ ಅವ್ರ ಹತ್ರ ವೀಡಿಯೋ ಮಾಡಿಸ್ಕೊಂಡೆ. ಆ್ಯಕ್ಚುಲಿ ಚೆನ್ನಾಗಿ ಬಂತು ಕೂಡ. ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಆಮೇಲೆ ನನಗೆ ಟ್ರೈನಲ್ಲಿ ಹೋಗಬೇಕು ಅಂದರೆ ನಂಗೆ ವಿಂಡೋ ಸೀಟ್ ಬೇಕೇ ಬೇಕು. ಟ್ರೈನು ಅಂತಲ್ಲ, ಬಸ್ಸು ಕಾರು ಯಾವುದ್ರಲ್ಲೇ ಟ್ರಾವೆಲ್ ಮಾಡ್ತೀನಿ ಅಂದರೆ ವಿಂಡೋ ಸೀಟ್ ಬೇಕೇ ಬೇಕು. ನಾವು ಆ್ಯಕ್ಚುಲಾಗಿ ಟ್ರೈನ್ ಹತ್ತುವಾಗ ಸೀಟ್ ಸಿಗುತ್ತೋ ಇಲ್ಲೋ ಅಂತ ಭಯದಲ್ಲಿ ಹತ್ತಿದ್ವಿ. ಸೀಟ್ ಸಿಕ್ತು, ಪುಣ್ಯ. ರಾತ್ರಿ 12:30ಗೆಲ್ಲ ಅರಸೀಕೆರೆ ರೀಚ್ ಆದ್ವಿ. ಬಟ್ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಂತೂ ಇದ್ದಿದ್ದು ತುಂಬಾ ಕಷ್ಟ ಆಯಿತು. ತುಂಬ ಬಸ್ಗಳು ಬಂತು, ಆದರೆ ಯಾವುದ್ರಲ್ಲೂ ಸೀಟ್ ಇರಲಿಲ್ಲ. ಅಲ್ಲಿ ಕುತ್ಕೊಂಡು ಕಾದಿತ್ತಿತ್ತಲ್ಲ, ಅಷ್ಟೇ ಅನ್ಕೋಬೋದು. ಸೊ ಬಂದು ಮಲಗಿ ಮತ್ತೆ ಎದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಮದುವೆ ಮನೆಗೆ ಇನ್ನೇನೆಲ್ಲ ಹೋಗಬೇಕು. ನಾನು ಸೆಕೆ ಅಂತ ಹೇಳ್ಬಿಟ್ಟು ಈ ರೀತಿ ಜಡೆ ಹಾಕ್ಸ್ಕೊತಾ ಇದ್ದೀನಿ. ಮದುವೆ ಮನೆಗೆ ಹೋದ್ಮೇಲೆ ಅಲ್ಲಿ ಇಡ್ಲಿ ವಡೆ ಮತ್ತು ಕೇಸರಿ ಬಾತ್ ಎಲ್ಲ ಮಾಡಿದರು. ಅದು ಬೆಳಗ್ಗೆ ತಿಂಡಿ ಬ್ಯಾಟಿಂಗ್ ಆಯಿತು ನಂದು. ಅದಾದಮೇಲೆ ವೀಡಿಯೋ ಮಾಡಿದ್ದೀನಿ. ಇಲ್ಲಿ ಎಲ್ಲ ವೇಸ್ಟ್ ಆಗಿದೆ. ಚೆನ್ನಾಗಿಲ್ವಾ? ವೆರಿ ಗುಡ್, ವೆರಿ ಗುಡ್. ತಿಂಡಿ ಮುಗಿಸ್ಕೊಂಡು ಮೇಲೆ ಬರೋಕ್ಕೂ ಕರೆಕ್ಟಾಗಿ ತಾಳಿ ಕಟ್ಟೋ ಶಾಸ್ತ್ರ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಏನಂದರೆ ನಮ್ಮ ಕಡೆ ಈ ರೀತಿ ವೈಟ್ ಸ್ಯಾರಿ ಉಡ್ಸಲ್ಲ. ಮದುವೆ ಧಾರೆ ಇರುವಾಗಲೇ ಆಗಲಿ ಅಥವಾ ಯಾವಾಗಲೂ ವೈಟ್ ಸ್ಯಾರಿ ಉಡ್ಸಲ್ಲ. ಅದು ಬೇರೆ ಏನೋ ಒಂದು ನಂಬಿಕೆ. ಆದರೆ ತುಂಬ ಕಡೆ ಈ ಥರ ವೈಟ್ ಸ್ಯಾರಿನೇ ಉಡಿಸ್ತಾರೆ. ನಂಗೆ ಆ್ಯಕ್ಚುಲಾಗಿ ವೈಟ್ ಸ್ಯಾರಿ ಇಷ್ಟ. ಆದರೆ ನಮ್ಮ ಮದುವೆಲಿ ಮಾತ್ರ ನಾನಂತೂ ಗ್ರೀನ್ ಸ್ಯಾರಿ ಉಟ್ಟಿದ್ದೆ ಧಾರೆಗೆ. ನ್ಯಾಚುರಲಿ ತುಂಬ ಜನ ನಮ್ಮ ಕಡೆ ಔಟ್ ಮಾಡೋದು ಗ್ರೀನ್ ಸ್ಯಾರಿ ಅಥವಾ ರೆಡ್ ಸ್ಯಾರಿನೇ ಮದುವೆ ಮನೆಗಳಲ್ಲಿ. ಸೊ ನಿಮ್ಮ ಕಡೆ ಯಾವ ಸ್ಯಾರಿನ ಹಾಕ್ತಾರೆ ಧಾರೆಗೆ? ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇಲ್ಲೊಬ್ಬ ಚೋಟಾ ಫ್ರೆಂಡ್ ನಮಗೆ ಸಿಕ್ದ. ಇವನು ಆ್ಯಕ್ಚುಲಾಗಿ ತುಂಬ ಚಿಕ್ಕವನಾಯ್ತಾ. ಆದರೆ ಇವೊಂದು ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಬಿಹೇವಿಯರ್ ಆಗಿರ್ಬೋದು ಆ್ಯಕ್ಚುಲಾಗಿ ತುಂಬ ಕ್ಯೂರಿಯಸ್ ಅನಿಸ್ದ ಇವನು ನಮಗೆ. ಸೊ ಫ್ರೆಂಡ್ ಮಾಡ್ಕೊಬಿಟ್ವಿ. ಇವರಿಗೆ ಫ್ಯಾಮಿಲಿ ಫ್ರೆಂಡ್ ಅಂತ ಏನೋ ಹೇಳಿದರು. ಬಟ್ ಇವನು ನೋಡಿ ಇಲ್ಲಿ ನೀವು ಅವನು ಮಾಡ್ತಿರೋದು, ಇವನಿಗೆ ವಿಜಯ್ ದಳಪತಿ ಅಂದರೆ ಸಖತ್ ಇಷ್ಟ ಅಂತೆ. ಸೊ ಅವ್ರ ಥರ ಇರಬೇಕು ಅಂತ ಆಸೆ ಪಟ್ಕೊಂಡು ಏನೇನೋ ಸ್ಟೈಲೆಲ್ಲ ಮಾಡ್ತಾನೆ. ಸೊ ಸಖತ್ ಕ್ಯೂಟ್ ಅನಿಸ್ದ ಮಾತ್ರ ಇವನದ್ದು. ತಿಂಡಿ ತಿನ್ನಲ್ವಾ ನೀನು? ತಿಂಡಿ ತಿನ್ನಲ್ವಾ? ಓಕೆ ಓಕೆ. ಚಟ್ನಿ ಬೇಡವಾ? ಅವ್ರು ಬಂದಾಯ್ತು. ಅವ್ರು ವಿಡಿಯೋಗ್ರಫಿ ಮಾಡ್ಕೊಡ್ತಾರೆ. ಬಾಯ್ ಹಿಂಗೆಲ್ಲ ಮಾಡೋದು. ವಡೆ ಬೇಡವಾ? ವಡೆ ಬೇಡವಾ? ವಡೆ ಬೇಡವಾ? ಕುಡಿತೀಯ ವಡೆನಾ? ತಿನ್ನಲ್ವಾ? ಯೂಶ್ವಲಾಗಿ ನಮ್ಮ ಕಡೆ ದಾರೆ ಎರಿಯೋದು ಅಂದರೆ ಅದು ಹುಡುಗಿ ಅಪ್ಪ ಅಮ್ಮ ಮಾತ್ರ. ಬಟ್ ತುಂಬ ಕಡೆ ನಾ ಗಮನಿಸ್ದಂಗೆ ಈ ರೀತಿ ಎಲ್ಲರ ಕಡೆಯಿಂದನೂ ಹಾಕ್ಸ್ತಾರೆ. ನನ್ನ ಮದುವೆಲೂ ಕೆಲವರು ಜನರ ಹತ್ರ ಹಾಕ್ಸಿದ್ವಿ. ಬಿಕಾಸ್ ನನ್ನ ಹಸ್ಬೆಂಡ್ ಕಡೆ ಸಂಪ್ರದಾಯ ಈ ರೀತಿ ಇರೋದ್ರಿಂದ ಸ್ವಲ್ಪ ಜನಕ್ಕೆ ಅಲೋ ಮಾಡಿದ್ವಿ ಈ ರೀತಿ ಹಾಕೋದಕ್ಕೆ. ನಾನು ನಂಬಲ್ಲ, ಬಿಲೀವ್ ಮಾಡಲ್ಲ. ಯಾಕೆಂದರೆ ದೊಡ್ಡವ್ರು ಹಾಕಿದರೆ ಅದು ಶ್ರೇಷ್ಠ ಅಂತ ನಾನು ನಂಬ್ತೀನಿ. ಇಲ್ಲಿ ನಮ್ಮ ಅತ್ತೆ ಬಿಡಲಿಲ್ಲ, ಹಾಕ್ರಿ ಅಂತ ಹೇಳಿ ಹಠ ಮಾಡಿ ಕರ್ಕೊಂಡೋಗಿ ನಮ್ಮಿಬ್ರು ಕೈಲೂ ಹಾಕ್ಸಿದ್ರು. ಮದುವೆ ಮನೆ ಅಂದರೆ ಹೆಣ್ಮಕ್ಳಂತೂ ಚಂದ ರೆಡಿಯಾಗಿರ್ತಾರೆ. ಸೊ ಅವ್ರದ್ದು ಫೋಟೋ ಶೂಟ್ಸು, ರೀಲ್ಸು, ವೀಡಿಯೋಗಳು ಇದ್ದಿದ್ದೆ ಅಲ್ವಾ. ಇವರೆಲ್ಲ ನನ್ನ ಅತ್ತಿಗೆ ಮಕ್ಕಳು. 3 ಜನ ಅತ್ತಿಗೆ ಇದ್ರು. ಅವರಿಗೆಲ್ಲ ಮಕ್ಕಳೆಲ್ಲ ಹೆಣ್ಮಕ್ಳೇ ಜಾಸ್ತಿ ಇರೋದು. ಸೊ ಅವ್ರದ್ದು ಫೋಟೋ ಶೂಟ್ಸ್ ಆಗ್ತಾಯಿತ್ತು. ನಾನು ಕಾಡಿಸ್ತಾ ಇದ್ದೆ. ಅದೇನು ಮದುವೆ ವೆಡ್ಡಿಂಗಿಗೆ ಹುಡುಗಂಗೆ ತೋರ್ಸಕ್ಕ ಫೋಟೋ ಶೂಟ್ ಮಾಡ್ತಿರೋದು ಅಂತಲ್ಲ. ಅಷ್ಟೊತ್ತಿಗೆ ಇಲ್ಲಿ ಬಂದು ನೋಡಿ, ಬರ್ತ್ಡೇ ಗರ್ಲ್. ಮತ್ತೆ ಅಲ್ಲೋದ್ರೆ ಮದುವೆ ಗರ್ಲ್ ಆಗ್ಬಿಡ್ತೀಯಾ? ಬರ್ಡೇ ಗರ್ಲ್ ಆಗ್ಬೇಕಾ, ಮದುವೆ ಗರ್ಲ್ ಆಗ್ಬೇಕಾ? ಇದೇನಾ ಪೋಸು?
ನನಗೆ ಮದುವೆ ಮನೆಗಳು ಅಥವಾ ಯಾವುದೇ ಫಂಕ್ಷನ್ ಅಂದರೆ ಖುಷಿ ಆಗೋದೇನು ಗೊತ್ತಾ, ಇಡೀ ಫ್ಯಾಮಿಲಿ ಸೇರಿರುತ್ತೆ, ಇಡೀ ಊರು ಸೇರಿರುತ್ತೆ. ಸೊ ನಾವು ಯೂಶ್ವಲಿ ಎಲ್ಲರೂ ಎಲ್ಲ ಟೈಮಲ್ಲೂ ಸಿಗೋಕ್ಕಾಗಲ್ಲ. ಸೊ ಎಲ್ಲೆಲ್ಲೋ ಇರೋರು ಕೂಡ ಎಲ್ಲರೂ ಬಂದಿರ್ತಾರೆ, ಎಲ್ಲರೂ ಸಿಗ್ತಾರೆ. ಅದೇ ಅಲ್ವಾ ಖುಷಿ. ಫ್ಯಾಮಿಲಿ ಗೆಟ್ ಟುಗೆದರ್ ಆಗುತ್ತೆ, ಊರಿನ ಗೆಟ್ ಟುಗೆದರ್ ಆಗುತ್ತೆ, ಕಸಿನ್ಸ್ ಗೆಟ್ ಟುಗೆದರ್ ಆಗುತ್ತೆ, ಎಲ್ಲದೂ ಆಗುತ್ತೆ. ಸೊ ಅದಕ್ಕೋಸ್ಕರ ಮದುವೆ ಮನೆಗಳನ್ನ ಅಟೆಂಡ್ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಬಟ್ ಈ ಸೆಕೆಗಾಲದಲ್ಲಿ ಮದುವೆ ಮನೆ ಅಟೆಂಡ್ ಮಾಡೋದು ಕಷ್ಟ. ಫಸ್ಟಿಂದ ಹೇಳಿ. ಒಬ್ರು ಬೆಡ್ಡಲ್ಲಿ ಮಲಗಿರ್ತಾರೆ, ಹಾಂ, ಓಕೆನಾ? ಜೋರಾಗಿ ಹೇಳಿ, ಕೇಳಿಸ್ತಿಲ್ಲ. ಒಬ್ರು ಬೆಡ್ಡಲ್ಲಿ ಮಲಗಿರ್ತಾರೆ, ಓಕೆನಾ? ಯಾರೋ ಬರ್ತಾರೆ, ಏಯ್ ಅದು ಅಂತ ಕೇಳ್ತಾರೆ. ಅದಾದ್ಮೇಲೆ ನೀನ್ ಯಾಕೆ ಮಲಗಿದ್ಯಾ ಇಲ್ಲಿ ಅಂತ ಕೇಳ್ತಾರೆ. ಅದೆರಡಕ್ಕೂ ಒಂದೇ ಆನ್ಸರ್. ಅದು ಯಾವುದು? ಏನು ಕ್ವಶನ್ ಏನು? ಯಾರೋ ಒಬ್ಬ ಮಲಗಿರ್ತಾನೆ, ಓಕೆನಾ? ಬರ್ತಾನೆ, ಯಾರು ಬರ್ತಾನೆ? ಯಾರೋ ಒಬ್ಬ ಬರ್ತಾನೆ, ಅವನಿಗೆ ಹೆಸರಿಲ್ಲ. ಬರ್ತಾನೆ, ಕೇಳ್ತಾರೆ ಏನಂತ? ಈ ವೇ ಯಾವುದು ಅಂತ. ಇನ್ನೊಂದು ಕೇಳ್ತಾರೆ, ನೀವು ಯಾಕೆ ಇಲ್ಲಿ ಮಲಗಿದ್ದೀರಾ ಅಂತ. ಅದು ಎರಡಕ್ಕೂ ಒಂದೇ ಆನ್ಸರ್ ಇದೆ. ಈ ವೇ ಯಾವುದು? ನೀವ್ಯಾಕೆ ಇಲ್ಲಿ ಮಲಗಿರ್ತೀರಾ? ಗೊತ್ತಿಲ್ಲ, ನಾವು ಸೋತ್ರೆ ಹೇಳಿ. ಅದೊಂದು ಕಾಡಾಗಿರುತ್ತೆ. ಕಾಡಾಗಿರುತ್ತೆ ವೇ. ಆ ಕಾಡಾಗಿರುತ್ತೆ. ನೀವು ಯಾಕೆ ಇಲ್ಲಿ ಮಲಗಿದ್ದೀರಾ? ಗೊತ್ತಿಲ್ಲ. ನೋವೇ ಹೈವೇ. ಹೈವೇನಾ? ಇಲ್ಲ. ಹೈವೇ. ಪಾಸ್ ಇದ್ರೆ ಪಾಸ್ ಕೊಡಿ. ಪಾಸ್ ಪಾಸ್. ಸಂಜೆ ಬಂದು ಹಾಕೊಂಡ್ರಲ್ಲ. ಪಾಸ್ ಕೊಟ್ಟೋಗ್ರಿ. ಪಾಸ. ಹಾಂ, ಪಾಸ್. ಹಾಂ, ಫಾರೆಸ್ಟ್ ವೇ. ಫಾರೆಸ್ಟ್ ಅಲ್ವಾ? ಫಾರೆಸ್ಟ್ ಮಲಗಿರ್ತಾನಲ್ಲ ಅವನು. ಫಾರೆಸ್ಟ್. ವಾವ್, ಸೂಪರ್. ಓ, ಇದು ಫಾರೆಸ್ಟ್ ವೇ. ಸೊ ಫಾರೆಸ್ಟ್. ಓಕೆ. ಅದಾದ್ಮೇಲೆ ಇನ್ನೊಂದು ಕ್ವಶನ್, ಓಕೆನಾ? ಅವನು ಒಂದು ಕಾಡಿಗೆ ಹೋಗ್ತಾನೆ. ಹಿಂದ್ಗಡೆ ಸಿಂಹ ಓಡ್ ಬಂತು, ಮರದ ಮೇಲೆ ಹತ್ಬಿಟ್ಟ. ಅಲ್ಲಿ ಹಾವಿದೆ. ಅವನಿಗೆ ಹೆಂಗ್ ತಪ್ಪಿಸ್ಕೊಂತಾನೆ? ಜಂಪ್ ಮಾಡ್ತಾನೆ. ಕೆಳಗಡೆ ಇರ್ತಿರುತ್ತಲ್ಲ ಸಿಂಹ ಇರತ್ತಲ್ವಾ? ಗೊತ್ತಿಲ್ಲ. ಪಾಸ್ 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 ಪಾಸ್. ಯಾಕಂದ್ರೆ ಅವನ ಡ್ರೀಮ್ ಡ್ರೀಮಿಂದ ಎದ್ಬಿಡ್ತಾನೆ, ತರ್ಸ್ಕೊಂಡಂಗಾಯ್ತು. ಹಾಂ. ಅರುಂಧತಿ ನಕ್ಷತ್ರ ಎಲ್ಲ ತೋರಿಸಾದ್ಮೇಲೆ ಈ ಫೋಸ್ ಕಾಮನ್ ಆಗಿ ಎಲ್ಲ ಫೋಟೋಗ್ರಾಫರ್ಸು ಕೇಳ್ತಾರೆ. ಸೊ ಈ ಫೋಸಿಂಗ್ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು. ಆ್ಯಕ್ಚುಲಾಗಿ ನನ್ನ ಮದುವೆಯಲ್ಲಿ ಈ ಥರ ಯಾವ ಫೋಟೋಸ್ಗೂ ಜಾಸ್ತಿ ಟೈಮೇ ಸಿಕ್ಕಿರಲಿಲ್ಲ. ಯಾಕಂದರೆ ಮದುವೆ ಮುಹೂರ್ತ ಇದ್ದಿದ್ದೆ 12 ಗಂಟೆ ಮೇಲೆ. ಸೊ ಅದೆಲ್ಲ ಮುಗಿಸಿ ಮತ್ತೆ ರಿಸೆಪ್ಷನ್ ಅವತ್ತೇ ಇದ್ದಿದ್ದರಿಂದ ಟೈಮೇ ಜಾಸ್ತಿ ಸಿಕ್ಕಿರಲಿಲ್ಲ ಫೋಟೋಸ್ಗೆ. ಈ ಸೆಕೆಗಾಲದಲ್ಲಿ ಎಷ್ಟು ಹೇಳಿದರೂ ಕಷ್ಟನೇ. ಶಿವಮೊಗ್ಗದಲ್ಲಂತೂ ತುಂಬಾ ಸೆಕೆ ಇದೆ ಅಂತ ಹೇಳ್ಬೋದು. ಸೊ ಈ ಬಿಸಿಲಿಗೆ ತಣ್ಣಗಾಗಲಿ ಅಂತ ಕೋಲ್ಡ್ ವಾಟರ್ ತರಕ್ಕೆ ಹೋಗಿದ್ರು ಹೊರಗಡೆ. ಸೊ ಅಲ್ಲಿಂದ ಹೊರಟ್ವಿ. ಮಕ್ಕಳಿಗೆ ಇಲ್ಲಿ ಅಡ್ಡ ಹಾಕ್ಕೊಂಡಿದ್ರು. ಯಾಕೆಂದರೆ ಓಲ್ಗದವ್ರು ಇರ್ತಾರಲ್ಲ, ಅವ್ರಿಗೆ ಕಾಸು ಕೊಟ್ರೇ ಒಳ ಬಿಡೋದು ಅಂತ ಪಾಪ ಅವ್ರು ಅಡ್ಡ ಹಾಕ್ಕೊಂಡಿದ್ರು. ಅದೇನೋ ಶಾಸ್ತ್ರಗಳು ನಡೀತಾ ಇತ್ತು. ಇನ್ನೇನು ಹುಡುಗಿ ರಿಸೆಪ್ಷನ್ಗೆ ರೆಡಿ ಆಗಕ್ಕೆ ಹೋದ್ರು. ನಮ್ಮ ಹುಡುಗಿರೆಲ್ಲ ಇಲ್ಲಿ ಮೇಲ್ ಬಂದು ರೂಮಲ್ಲಿ ರೀಲ್ಸ್ ಮಾಡೋದಕ್ಕೆ ರೆಡಿ ಆದರು. ಅಲ್ಲಿ ಇವ್ರ ದೊಡ್ಡಮ್ಮ ಹಾಯ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ. ಮದುವೆ ಆಗೋ ಪ್ರತಿ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ, ತನ್ನ ಹುಡುಗ ಈ ಥರ ಇರಬೇಕು, ಆ ಥರ ಇರಬೇಕು ಅಂತ. ಹಾಗೆ ನಾನು ಅಂದ್ಕೊಂಡಿದ್ದೆ ನನ್ನ ಹುಡುಗ ನನ್ನ ಅಪ್ಪನ ಥರ ಇರಬೇಕು ಅಂತ. ಯಾಕೆಂದರೆ ನಮ್ಮಪ್ಪ ಈಸ್ ಲೈಕ್, ಅವರು ಹೇಳೋದೇ ಅಲ್ಲ ಆ ಥರ ಕ್ಯಾರೆಕ್ಟರು. ನಮ್ಮಪ್ಪ ಎಲ್ಲಿ ಹೋದರೂ ಅಷ್ಟೇ ಅವ್ರಿಗೆ ಮಕ್ಕಳೆಲ್ಲ ಗಂಟು ಬೀಳ್ತವೆ. ಯಾಕಂದರೆ ನಮ್ಮಪ್ಪ ಮಕ್ಳ ಜೊತೆಗೆ ಮಗುವಾಗಿ ಆಟ ಆಡ್ಕೊಂಡಿದ್ಬಿಡ್ತಾರೆ, ಅವ್ರ ಜೊತೆಗೆ ತಮಾಷೆ ಮಾಡ್ಕೊಂಡಿದ್ಬಿಡ್ತಾರೆ, ಆ ಥರ ಸಿಗ್ತಾರೆ. ನಾನು ಯಾವಾಗಲೂ ಅದಕ್ಕೆ ಅಂದ್ಕೊತಿದ್ದೆ ನನ್ನ ಅಪ್ಪನ ಥರನೇ ಹುಡುಗ ನಂಗೆ ಸಿಗಬೇಕು ಅಂತ. ಸೊ ಲುಕ್ ಎಟ್ ಹಿಯರ್,
ವಾಟ್ ಐ ಗಾಟ್ ಅಂತ. ಸೊ ನಾನು ಅಂದ್ಕೊಂಡಿದ್ದು ನಿಜವಾಗ್ಲೂ ನಿಜ ಆಗಿದೆ. ಈ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವರು ಎಲ್ಲೇ ಇದ್ದರೂ ಆಯಿತು, ಮಕ್ಕಳಂತೂ ಅವ್ರ ಜೊತೆಗೆ ಇರ್ತಾರೆ. ಸೊ ಇವರು ನಮ್ಮ ಅತ್ತಿಗೆಯ ಅಕ್ಕನ ಮಗಳು, ಅಂದರೆ ಅತ್ತಿಗೆ ಮಗಳೇ ಆಗಬೇಕು. ಸೊ ಇವಳು ಲಾಸ್ಟ್ ಟೈಮು ಒಂದು ವ್ಲಾಗಲ್ಲಿ ಇವಳು ಇದ್ದಾಳೆ ಆ್ಯಕ್ಚುಲಾಗಿ, ಆಟ ಆಡೋದಿದೆ. ಸೊ ಇಲ್ಲಿ ಚಿಣ್ಕ ಮಿಣ್ಕ ಡ್ರೆಸ್ ಹಾಕ್ಕೊಂಡು ಬಂದು ಇವ್ರ ಜೊತೆ ಫುಲ್ ಕುಸ್ತಿ ಆಟ ಎಲ್ಲ ಆಡಿದ್ಲು. ನೆಕ್ಸ್ಟು ನಮ್ಮ ವಿಜಯ್ ಅವರು ಹುಡುಗಿ ಆಗಿದ್ರಂತೆ ಮೊದಲು, ಆಮೇಲೆ ಹುಡುಗ ಆದ್ರಂತೆ. ಆ ಕತೆ ಹೇಳ್ತಾರೆ ಕೇಳಿ. ಕೇಳಿಸ್ತಿಲ್ಲ. ಈ ಹುಡುಗ ಆಗ್ಬಿಟ್ಟಿಯ ನೀನು. ಮದುವೆ ಮನೇಲಿ ಈ ಸೀರೆ ಉಟ್ಕೊಂಡು ಸೆಕೆ ತಡಿಯೋಕ್ಕಾಗ್ತಿರ್ಲಿಲ್ಲ. ಸೊ ಎಲ್ಲರೂ ಡಿಸೈಡ್ ಮಾಡಿಬಿಟ್ಟು ಬೇಗ ಊಟ ಮಾಡಿ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಕೆಳಗೆ ಬರಂಗಿಲ್ಲ, ಎಲ್ಲ ಶೋ ಆಫ್ ಕೊಟ್ಕೊಂಡು. ಮೊದಲೆಲ್ಲ ಇದೇ ರೀತಿ ಅಲ್ವಾ, ಭಜನೆ ಎಲ್ಲ ಮಾಡ್ತಿದ್ವಿ. ಈಗ ನಮ್ಮ ದೊಡ್ಡವ್ರಿಗೆ ಮಾತ್ರ ಅದು ನೆನಪಿದೆ, ನಮ್ಮಂಥವ್ರಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಮರ್ತೋಗಿದೆ. ಇದು ನಮ್ಮ ಮನೆಯವರ ದೊಡ್ಡಮ್ಮ. ಸೊ ಅವ್ರ ಹಾಡು ಸಿಂಗಿಂಗ್ ಸ್ಕಿಲ್ ನೋಡಿ ಚೆನ್ನಾಗಿದೆ ಅಲ್ವಾ. ರೂಮಲ್ಲಿದ್ದ ಚಾರ್ಜರ್ ತರಕ್ಕೆ ಹೋಗಿದ್ದೀವ್ರು, ಯಾವ ರೀತಿ ಕಿತಾಪತಿ ಮಾಡ್ಕೊಂಡು ಬರ್ತಿದ್ದಾರೆ ನೋಡಿ. ಈಗ ಚಾರ್ಜರ್ ಎತ್ಕೊ ಬಂದ ಇಲಿ. ಆ್ಯಕ್ಚುಲಾಗಿ ಮಳೆಗಾಲ ಅಂದರೆ ಮಳೆ ಸ್ಟಾರ್ಟ್ ಆಗಿ ಒಂದು ವಾರ ಆಯಿತು. ಶಿವಮೊಗ್ಗ ಸೈಡೆಲ್ಲ ಬರ್ತಾನೆ ಇತ್ತು. ಹಾಸನದಲ್ಲಿದ್ದ ನಮಗೆ ಮಳೆನೇ ದರ್ಶನ ಆಗಿರಲಿಲ್ಲ. ಶಿವಮೊಗ್ಗದಲ್ಲೇ ಈ ವರ್ಷದ ಮೊದಲನೇ ಮಳೆ ನೋಡೋಕೆ ಸಿಕ್ತು. ಫುಲ್ ಖುಷ್ ನಾನಂತೂ. ಮಳೆ ಸ್ವಲ್ಪ ನಿಂತ ಮೇಲೆ ಶಿವಮೊಗ್ಗದ ಗಾಂಧಿ ಬಜಾರಲ್ಲಿ ಇದೊಂದು ಭವಾನಿ ಸ್ಟೋರ್ ಅಂತ, ಇಲ್ಲಿ ಜುವೆಲ್ಸು ಒಂದು ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಅದಕ್ಕೆ ಹೇಳಿದರು. ಸೊ ಬಂದಿದ್ದೆ, ಹಾಸನ ಎಲ್ಲ ನೋಡಿದ್ದೆ, ಇಷ್ಟ ಆಗಿರಲಿಲ್ಲ. ಸೊ ಶಿವಮೊಗ್ಗದಲ್ಲಿ ತೊಗೊಳ್ಳೋಣ ಅಂತ ಬಂದೆ, ಸೆಲೆಕ್ಟ್ ಮಾಡಿ ತೊಗೊಂಡೆ ಕೂಡ. ಸೊ ನೀವು ಬೇಕಾದ್ರೆ ಹೋಗ್ಬೋದು, ಆ್ಯಕ್ಚುಲಾಗಿ ಕಮ್ಮಿ ರೇಟು ಅನಿಸ್ತು. ಸೊ ಇಲ್ಲಿಗೆ ನಾನು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮನೆಗೆ ಹೋಗಿ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್.